IPL ಮೆಗಾ ಹರಾಜು ಶುರುವಾಗಿದೆ. ದುಬೈನಲ್ಲಿ ಕೋಟಿ ಕೋಟಿ ಹಣಗಳನ್ನು ನೀರಿನ ಹಾಗೆ ಸುರಿಯುತ್ತಿದೆ. IPLನ ಎಲ್ಲ ತಂಡಗಳು ಹರಾಜು ಆಗುವ ಮುನ್ನ ತಮ್ಮ ಪ್ಲೇಯರ್ಸ್ ಅನ್ನು ರಿಟರ್ನ್ ಮಾಡಿಕೊಂಡಿದ್ದವು. ಅದರಲ್ಲಿ 21 ಕೋಟಿಗೆ ವಿರಾಟ್ ಕೊಹ್ಲಿಯನ್ನು RCB ಕೂಡ ರಿಟರ್ನ್ ಮಾಡಿಕೊಂಡಿದೆ. ಈ ಬಾರಿ ಮೆಗಾ ಹರಾಜು ಕುತೂಹಲಕಾರಿಯಾಗಿರೋದು KL ರಾಹುಲ್ ಮತ್ತು ರಿಷಬ್ ಪಂತ್ ಹಾಗೂ KL ರಾಹುಲ್ ಅವರ ಮೇಲೆ. ನಮ್ಮ RCBಯ ಅಭಿಮಾನಿಗಳ ಮೇರೆಗೆ KL ರಾಹುಲ್ RCBಗೆ ಬರೋದು ಪಕ್ಕಾ ಆಗಿತ್ತು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಅಲ್ಲಿ ಡೆಲ್ಲಿ ಮ್ಯಾನೇಜ್ಮೆಂಟ್ ಆದ ಕಿರಣ್ ಕುಮಾರ್ ಗ್ರಾಂದಿ ಅವರು ಮ್ಯಾಜಿಕ್ ಮಾಡುತ್ತಾರೆ. 14 ಕೋಟಿಗೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವ KL ರಾಹುಲ್ ಅವರನ್ನು ಖರೀದಿಸಿದ್ದಾರೆ. ತಂಡದ ನಾಯಕನಾದ ರಿಷಬ್ ಪಂತ್ ಅವರನ್ನು LSG ತಂಡಕ್ಕೆ ಕೈಬಿಟ್ಟಿದ್ದರು. ಅಲ್ಲಿಗೆ ಡೆಲ್ಲಿ ತಂಡದ ನಾಯಕ LSGಗೆ ಹೋದರು. LSG ತಂಡದ ನಾಯಕ ಡೆಲ್ಲಿಗೆ ಬಂದರು. ಆದರೆ ಇದರ ನಡುವೆ LSG ತಂಡದ ಮಾಲೀಕರಾದ ಸಂಜಯ್ ಗೋಯಂಕ ಅವರು ಮೋಸ ಹೋಗಿದ್ದಾರೆ. 27 ಕೋಟಿ ಕೊಟ್ಟು ರಿಷಬ್ ಪಂತ್ ಅವರನ್ನು ಖರೀದಿಸುವ ಬದಲು 18 ಕೋಟಿಗೆ KL ರಾಹುಲ್ ಅವರನ್ನು RTM ಮುಖಾಂತರ ಉಳಿಸಿಕೊಳ್ಳಬೇಕಿತ್ತು. ಇತ್ತ ಊಹೆಗೂ ಮೀರಿದ ಮೊತ್ತಕ್ಕೆ ಸೇಲ್ ಆದ ಶ್ರೇಯಸ್ ಅಯ್ಯರ್ ಪಂಜಾಬ್ ತಂಡದ ಪಾಲಾಗಿದ್ದಾರೆ. ಪಂಜಾಬ್ ತಂಡವನ್ನು ನೋಡಿದರೆ ಈ ಬಾರಿ ಕಪ್ ಗೆಲ್ಲುವ ಅನುಮಾನವೇ ಇಲ್ಲ. IPL 2025ರ ಮೆಗಾ ಹರಾಜಿನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಸೇಲ್ ಆದ ಆಟಗಾರರು ರಿಷಬ್ ಪಂತ್ 27 ಕೋಟಿ, ನಂತರ ಶ್ರೇಯಸ್ ಅಯ್ಯರ್ 26.75 ಲಕ್ಷ, ಇನ್ನು ಮೂರನೆಯದಾಗಿ ವೆಂಕಟೇಶ್ ಅಯ್ಯರ್ 23.75 ಲಕ್ಷಕ್ಕೆ KKR ತಂಡವನ್ನು ಸೇರಿಕೊಂಡಿದ್ದಾರೆ. ನಂತರ ಹರ್ಷದೀಪ್ ಸಿಂಗ್ ಹಾಗೂ ಯುಜ್ವೇಂದ್ರ ಚಹಲ್ ತಲಾ 18 ಕೋಟಿಗೆ ಪಂಜಾಬ್ ತಂಡವನ್ನು ಸೇರಿಕೊಂಡಿದ್ದಾರೆ. ಪ್ರಬಲ ಆಟಗಾರರಲ್ಲಿ RCB ಖರೀದಿ ಮಾಡಬೇಕಾಗಿತ್ತು, ಆದರೆ ಇವರು ಕೈ ಬಿಟ್ಟಿದ್ದಾರೆ. ಅಭಿಮಾನಿಗಳಿಗೆ ಬೇಸರ ಮಾಡಿದ್ದಾರೆ. RCBಯ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.